ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ, ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ಏಜೆಯವರೇ, ವಧು ಬರ್ತಿದ್ದಾಳೆ, ಎದ್ದೇಳಿ, ಮುಂದಿನ ಕಾರ್ಯ ಪ್ರಾರಂಭ ಮಾಡೋಣ. ಅಂತರ್ಪಟ ಹಿಡೀರಿ. ವಧುನ್ ಕರ್ಕೊಂಡು ಬನ್ನಿ. ಬುದ್ಧಿ ದೇಶನ ಆಳಿದ್ರೆ ಅದೃಷ್ಟ ಕತ್ತೆ ಕಾಯ್ತಿತ್ತಂತೆ. ಹಾಗಾಯ್ತು ನಮ್ಮ ಕತೆ. ಈ ಲೀಲಾ ಹಣೆ ಬರ ಚೆನ್ನಾಗಿಲ್ಲ ಅಂದಮೇಲೆ ಯಾವ ದೇವ್ ಬಂದರೆ ಏನು ಪ್ರಯೋಜನ? ನಮ್ಮ ಪಾಲಿಗೆ ಅದೇ ರೇಷನ್ ಅಂಗಡಿ, ಅದೇ ಕೆಂಪು ಬಸ್ಸು. ಏನಾಯ್ತು ಕೌಸಲ್ಯ? ಏನೂ ಇಲ್ಲ. ಟ್ರೈನ್ ಎಷ್ಟು ಗಂಟೆಗಿದೆ ನೋಡಿ. ಮದುವೆ ಮುಗಿಲಿ, ಆಮೇಲೆ ನೋಡಿದ್ರಾಯ್ತು. ವನಮಾಲಿ ಗದಿ ಶಾಂಗ್ರಿ ಶಂಕಿ ಚಕ್ರಿ ನಂದಚಿ. ಓಂ ಶ್ರೀ ನಾರಾಯಣೋ ಶತು ಓಂ ನಮ ಇತಿ. ಓಂ ವಾಸುದೇವಾಯ ವಿದ್ಮಹೇ ನಾರಾಯಣಾಯ ಧೀಮಹಿ. ಅಕ್ಷತೆ ಕೈಯಲ್ಲಿ ತೋಳಿ. ಅಕ್ಷತೆ ಹಾಕಿ. ಗಂಡು ಹೆಣ್ಣು ಹಾರ ಬದಲಾಯಿಸ್ಕೊಳ್ಳಿ. ಹಾರ ಕೊಡಿ. ಹಾರ ಬದಲಾಯಿಸ್ಕೊಳ್ಳಿ. ಕೂತ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಸಮುದ್ರತನೇ ದೇವಿ. ಅಪ್ಪ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದೇನಿದು ಮುಸ್ಕಾಗಿ ಮದುವೆ ಮಾಡ್ತಿದ್ದೀರಾ? ಏಜ್ ಅವ್ರ ಮದುವೆ ಆಗೋ ಹುಡುಗಿ ಮುಖ ನಾವ್ಯಾರು ನೋಡ್ಬಾರ್ದಾ? ಅದು ಅವರಿಬ್ರು ಜಾತಕದ ಪ್ರಕಾರ ಅವರಿಬ್ರು ಸಪ್ತಪದಿ ತುಳಿಯೋವರೆಗೂ ನಮ್ಮನೆಯವ್ರು ಯಾರು ಹುಡುಗಿ ಮುಖ ನೋಡ್ಬಾರ್ದು ಅನ್ನೋದಕ್ಕೋಸ್ಕರ ಈ ಶಾಸ್ತ್ರ. ಎಂತ ಇದೆಲ್ಲ ನಮ್ ಸಂಪ್ರದಾಯನಾ? ಹಿರಿಯರಾಗಿ ನೀವೆಲ್ಲ ಇತ್ಕೊಂಡು ಈ ರೀತಿ ಮಾಡ್ತಿರೋದು ಸರಿನಾ? ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ. ಆದ್ರೆ ಈ ರೀತಿ ಮಾಡ್ತಿದ್ದೀರಾ ಅಂದ್ಮೇಲೆ ಸಂಪ್ರದಾಯಕ್ಕೆ ವಿರುದ್ಧವಾಗಿ ನಡ್ಕೋತಿದ್ದೀರಾ ಅಂತ ತಾನೇ ಅರ್ಥ. ಹುಡುಗಿ ಮುಖ ನೋಡದೆ ಹೇಗೆ ಅಕ್ಷತೆ ಹಾಕೋದು, ಹೇಗೆ ಹಾರೈಸೋದು? ನಮ್ಮ ಮನೆಯವರು ಹುಡುಗಿ ಮುಖ ನೋಡೋ ಹಾಗಿಲ್ಲ. ನೋಡಿದ್ರೆ ಅವ್ರಿಬ್ರು ಜೀವನನೂ ಚೆನ್ನಾಗಿರಲ್ಲ. ಎಲ್ಲ ಅವ್ರ ಒಳ್ಳೇದಕ್ಕೋಸ್ಕರ. ಹುಡುಗಿ ಮುಖ ನೀವು ನೋಡಬಾರ್ದು, ಸರಿ, ನಾವು ನೋಡ್ಬೋದಲ್ಲ? ಹೌದು, ನೋಡ್ಬೋದು. ಹಾಗಂತ ನಾವು ಕಣ್ಮುಚ್ಕೊಳಕ್ಕಾಗತ್ತಾ? ಏನ್ ಮಾಡ್ಬೇಕು ಅಂತ ನೀವು ನಿರ್ಧಾರ ಮಾಡಿ ಹುಡುಗಿ ಮುಖ ತೋರ್ಸೋದಿಕ್ಕೆ ಒಂದು ವ್ಯವಸ್ಥೆ ಮಾಡ್ರಿ. ಆಯ್ತು ಬಿಡಿ,
ನಾವ್ ತಿರುಗಿ ಹಿಂದೆ ನಿಂತ್ಕೊಂತೀವಿ, ನೀವು ಬಂದು ಅತ್ತೆ ಮುಖ ನೋಡ್ಕೊಂಬಿಡಿ. ಆಯ್ತಾಯ್ತು, ಹಾಗೆ ಮಾಡ್ರಿ. ಸರಿ, ಮುಸ್ಕ್ ತೆಗ್ದು ಎಲ್ರಿಗೂ ಮುಖ ತೋರ್ಸ. ನಿಲ್ಸಿ. ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಇವ್ ಜೀವನದಲ್ಲಿ ನೆಮ್ಮದಿ ಆಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ? ಮನೆಯವ್ರು ನೋಡ್ಬಾರ್ದು ಅನ್ನೋ ತಾನೇ ಜಾತಕದಲ್ಲಿರೋದು. ಅಂದ್ರೆ ನೀವು ಏಜೆ ಅವ್ರ ಸಂಬಂಧಿಗಳಲ್ವಾ? ಸಂಬಂಧ ಅಂದ್ರೆ ಬಂಧು ಬಳಗ, ಅಣ್ಣ ತಮ್ಮ, ತಂದೆ ತಾಯಿ ಮಾತ್ರ ಅಲ್ಲ, ಇಲ್ಲಿರೋರು ಎಲ್ರೂ ಸಂಬಂಧಿಗಳೇ. ನೀವು ವಧು ಮುಖ ನೋಡಿದ್ರು ಇವ್ರ ಜೀವನದಲ್ಲಿ ನೆಮ್ಮದಿ ಆಗಿರೋಲ್ಲ. ಇಷ್ಟು ಮೀರಿನೂ ಮುಖ ನೋಡ್ಬೇಕು ಅಂದ್ರೆ ಮುಸುಕ್ ತೆಗೀರಿ ತಾಯಿ. ಬೇಡ ನಮ್ಮಿಂದ ದಿನ ಹಾಳಾಗೋದನ್ನ ಖಂಡಿತ ಬೇಡ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಮುಖ ನೋಡೋದಾಯ್ತು ಬಿಡಿ. ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ, ಮುಂದುವರಿಸ್ಬೋದಾ? ಮುಂದುವರ್ಸಿ ಪುರೋಹಿತ್ರೆ. ಮಾಂಗಲ್ಯ ಎಲ್ಲರ ಕೈಲೂ ಮುಟ್ಸಿ ಆಶೀರ್ವಾದ ತಗೊಂಡ್ಬನ್ನಿ.